ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ರಾಹು ಶನಿ ದೋಷದಿಂದ ಮುಕ್ತಿ ಹೊಂದಬೇಕಾ? ರುದ್ರಾಕ್ಷಿ ಧರಿಸಿ. ಯಾವ ರುದ್ರಾಕ್ಷಿ ಏನು ಅದರ ಬಗ್ಗೆ ಹೇಳ್ತೇನೆ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಖಂಡಿತವಾಗ್ಲೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ನಮೂದಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆನ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೋ ಪ್ರಶ್ನೆ ಇದು ಕೂಡ ಮುಕ್ತವಾಗಿ ಕೇಳಬಹುದು. ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮೂದಿಸಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಡೀಟೇಲ್ ಆಗಿ ಬರೆದು ಕಳಿಸಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ರಾಹು ಕೇತು ಶನಿ ಬಹುತೇಕರು ಈ ಒಂದು ಮೂರು ಏನು ಗ್ರಹಗಳಿಗೆ ಎಲ್ಲರೂ ಹೆದರುವಂಥದ್ದು, ಅವರಿಂದ ಉಂಟಾಗುವ ದೋಷಕ್ಕೆ ಭಯಪಡುವಂಥದ್ದು. ಆದರೆ ರುದ್ರಾಕ್ಷಿಯ ಭಯವನ್ನು ನಿವಾರಿಸಬಹುದು. ಅಷ್ಟಮುಖಿ ರುದ್ರಾಕ್ಷಿ ಧಾರಣೆ ಮಾಡುವುದರಿಂದ ಎಲ್ಲ ದೋಷ ದೂರವಾಗುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಧರಿಸಿದರೆ ಮಾತ್ರ. ಅದನ್ನು ನೆನಪಿಟ್ಕೊಳ್ಳಿ. ಒಟ್ಟಾರೆ ಧರಿಸಿದರೆ ಏನೂ ಆಗಲ್ಲ. ಅದನ್ನು ನಾನು ಮುಂದೆ ಹೇಳ್ತೇನೆ. ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯ ಪ್ರಕಾರ ರುದ್ರಾಕ್ಷಿ ಮಾಲೆಗೆ ತನ್ನದೇ ಆದಂಥ ಮಹತ್ವ, ಪರಶಿವನ ಪ್ರತಿರೂಪ ಎಂಬುದಾಗಿ ಇದನ್ನು ಪರಿಗಣಿಸಲಾಗುತ್ತೆ. ಇನ್ನು ಶಿವಪುರಾಣದ ಪ್ರಕಾರ ನೋಡುವುದಾದರೆ ಈ ರುದ್ರಾಕ್ಷಿ ಅನ್ನುವುದು ಶಿವನ ಕಣ್ಣೀರಿನ ಮೂಲಕ ಉತ್ಪತ್ತಿ ಆದಂಥದ್ದು. ಹಾಗೆಯೇ ಹೀಗಾಗಿ ಇದು ಎಷ್ಟು ಪಾವಿತ್ರತೆಯನ್ನು ಹೊಂದಿದೆ ಎನ್ನುವುದನ್ನು ಈ ಮೂಲಕ ತಿಳಿದುಕೊಳ್ಬಹುದು. ಇನ್ನು ಪ್ರಾಚೀನ ಕಾಲದಲ್ಲಿ ಸಂತ ಋಷಿ ಮುನಿಗಳು ಏನು ಮಾಡ್ತಾಯಿದ್ರು, ಈ ತಮ್ಮ ಉಡುಗೆಯಲ್ಲೇ ಕೂಡ ರುದ್ರಾಕ್ಷಿಯನ್ನು ಬಳಸ್ತಾ ಇದ್ರು ಮತ್ತು ಇದು ಅತ್ಯಂತ ಪವಿತ್ರವಾದ ತೊಡುಗೆ ಎಂಬುದಾಗಿ ಪರಿಗಣಿಸಲಾಗುತ್ತಾ ಇತ್ತು. ಯುವ ಪುರಾಣದಲ್ಲಿ 19 ಮುಖದ ರುದ್ರಾಕ್ಷಿನ ಉಲ್ಲೇಖಿಸಲಾಗಿದೆ. ಆದರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಷ್ಟಮುಖಿ ರುದ್ರಾಕ್ಷಿಯ ಬಗ್ಗೆ ಹೇಳ್ತೇನೆ. ಇದರ ಸಂಬಂಧ ರಾಹು ಕೇತು ಶನಿ ಜೊತೆಗೆ ಕೂಡ ಕೇಳಿ ಬರುವಂಥದ್ದು. ಈ ರುದ್ರಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಧರಿಸುವ ಮೂಲಕ ಎಲ್ಲ ಗ್ರಹಗಳ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದು ಎನ್ನುವಂಥ ಮಾಹಿತಿ ಜ್ಯೋತಿಷ ಶಾಸ್ತ್ರದಲ್ಲಿ ಇರುವಂಥದ್ದು. ಹಾಗೆಯೇ ಅಷ್ಟಮುಖಿ ರುದ್ರಾಕ್ಷಿ ಹೇಗಿರುತ್ತೆ? ಸಾಮಾನ್ಯವಾಗಿ ರುದ್ರಾಕ್ಷಿ ಮಾಲೆಯಲ್ಲಿ ಕಂಡುಬರುವಂಥ ಗೆರೆಗಳು ಎಷ್ಟು ಮುಖವನ್ನು ಹೊಂದಿರುತ್ತೆ, ಅವುಗಳನ್ನು ಅಷ್ಟು ಸಂಖ್ಯೆಯ ಮುಖವನ್ನು ಹೊಂದಿರುವಂಥ ರುದ್ರಾಕ್ಷಿ ಎಂಬುದಾಗಿ ಪರಿಗಣಿಸಲಾಗುತ್ತೆ ಎಂಬುದನ್ನು ನೀವು ಮೊದಲಿಂದಾಗಿ ತಿಳಿದುಕೊಂಡ್ರೆ ಒಳ್ಳೆಯದು. ಒಂದು ವೇಳೆ ರುದ್ರಾಕ್ಷಿ ಬೀಜದ ಮೇಲೆ 8 ಗೆರೆಗಳು ಇದ್ದರೆ ಅದನ್ನು ಅಷ್ಟಮುಖಿ ರುದ್ರಾಕ್ಷಿ ಅಂತ ಪರಿಗಣಿಸಲಾಗುತ್ತೆ. ಇಂಥ ಅಪರೂಪದ ಅತ್ಯಂತ ಪವಿತ್ರ ಆಗಿರುವಂಥ ಅಷ್ಟಮುಖಿ ರುದ್ರಾಕ್ಷಿ ಬೀಜಗಳು ಹೆಚ್ಚಾಗಿ ಇಂಡೋನೇಷ್ಯಾ ಮತ್ತು ನಮ್ಮ ನೆರೆಯ ದೇಶ ಆಗಿರುವಂಥ ನೇಪಾಳದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು. ರುದ್ರಾಕ್ಷಿ ಗಿಡದಲ್ಲಿ ಈ ಪವಿತ್ರ ಏನಿದೆ, ಪವಿತ್ರವಾದ ರುದ್ರಾಕ್ಷಿಯ ಬೀಜಗಳು ಕಂಡುಬರುವಂಥದ್ದು. ಹಾಗೆಯೇ ಅಷ್ಟಮುಖಿ ರುದ್ರಾಕ್ಷಿಯನ್ನು ಧರಿಸುವುದರೆ ಏನು ಲಾಭ? ಇವುಗಳನ್ನು ಧರಿಸುವ ಮೂಲಕ ಪ್ರಮುಖವಾಗಿ ರಾಹು ಕೇತು ಶನಿಗ್ರಹಗಳ ದೋಷ ಏನಾದರೂ ಇದ್ದರೆ ಪರಿಹರಿಸಿಕೊಳ್ಳಬಹುದಾಗಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಶನಿಯ ಸಾಡೆ ಸಾತಿ ಏನಿರುತ್ತೆ, ಶನಿದೇವರದ ಸಾತಿ ಏನಿರುತ್ತೆ, ಅಂತಹ ವಕ್ರದೃಷ್ಟಿಯಿಂದ ಆದಷ್ಟು ತಪ್ಪಿಸ್ಕೊಳ್ಳೋದಕ್ಕೆ, ಫುಲ್ಲು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಯಾರಿಗೂ. ಆದಷ್ಟು ತಪ್ಪಿಸ್ಕೊಳ್ಳೋದಕ್ಕೆ ಅಷ್ಟಮುಖಿ ರುದ್ರಾಕ್ಷಿ ಎನ್ನುವುದು ನಿಜಕ್ಕೂ ಕೂಡ ಉತ್ತಮ ಪರಿಹಾರ. ಒಂದು ವೇಳೆ ಯಾರದ್ದೇ ಜಾತಕದಲ್ಲಿ ರಾಹು ಕೇತು ಸರ್ಪದೋಷ ಇದೆ ಅಂದರೆ ಅಂಥ ವ್ಯಕ್ತಿಗಳು ಕೂಡ ಅಷ್ಟಮುಖಿ ರುದ್ರಾಕ್ಷಿಯನ್ನು ಧರಿಸುವುದರ ಮೂಲಕ ಈ ಸಮಸ್ಯೆಯಿಂದ ಪಾರಾಗಬಹುದು. ಈ ಅಷ್ಟಮುಖಿ ರುದ್ರಾಕ್ಷಿಯನ್ನು ಧಾರಣೆ ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ಸಂಪತ್ತು ಆಸ್ತಿ ಆಗಮನ ಆಗುವಂಥ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ. ಒಂದು ವೇಳೆ ಷೇರು ಮಾರುಕಟ್ಟೆ ಸೇರಿದಂತೆ ಬೇರೆ ರೀತಿಯ ಹಣಕಾಸಿನ ವ್ಯವಹಾರವನ್ನು ಮಾಡುವವರು ನೀವಾಗಿದ್ದರೆ ಅಷ್ಟಮುಖಿ ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ಇದರಲ್ಲಿ ಕೂಡ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದಾಗಿದೆ. ಆದರೆ ಆದಷ್ಟು ಅದನ್ನು ಧರಿಸುವುದಂದರೆ ಅದಕ್ಕೊಂದು ಕ್ರಮ ನೀತಿ ನಿಯಮ ಅಂತ ಇದೆ. ಒಟ್ಟಾರೆ ಧರಿಸುವುದಲ್ಲ, ಪದೇ ಪದೇ ಹೇಳ್ತಾ ಇದ್ದೇನೆ. ಅಷ್ಟಮುಖಿ ರುದ್ರಾಕ್ಷಿ ಧಾರಣೆ ಮಾಡುವ ಸರಿಯಾದ ವಿಧಾನ ನೋಡಿ. ಈ ಮೇಲೆ ಹೇಳಿರುವಂಥ ಮಾಹಿತಿಗಳನ್ನು ತಿಳ್ಕೊಂಡ ನಂತರ ರುದ್ರಾಕ್ಷಿ ಮಾಲೆ ಅಥವಾ ಬೀಜ ಎನ್ನುವುದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪವಿತ್ರತೆಯನ್ನು ಹೊಂದಿದೆ ಅನ್ನೋದನ್ನು ನೀವು ಈ ಮೂಲಕ ತಿಳಿದುಕೊಂಡಿದ್ದೀರಿ. ಇನ್ನು ಅಷ್ಟಮುಖಿ ರುದ್ರಾಕ್ಷಿಯ ಧಾರಣೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನೋಡುವುದಾದರೆ ನೀವು ನಿಮ್ಮ ಕೊರಳಿನಲ್ಲಿ ಸರದ ರೂಪದಲ್ಲಿ ಧರಿಸಬೇಕು. ವಿಶೇಷವಾಗಿ ರುದ್ರಾಕ್ಷಿ ಮಾಲೆ ಎನ್ನುವುದು ಶಿವದೇವರ ಅತ್ಯಂತ ಪವಿತ್ರ ವಸ್ತುವಾಗಿರುವ ಕಾರಣದಿಂದಾಗಿ ಶಿವದೇವರ ವಾರ ಆಗಿರುವ ಸೋಮವಾರ ದಿನದಂದು ಇದನ್ನು ಧರಿಸಿಕೊಳ್ಳುವುದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಹಾಗೆಯೇ ಗೋಮಾತೆಯ ಹಸಿ ಹಾಲಿನಿಂದ ಹಾಗೂ ಗಂಗಾಜಲದಿಂದ ರುದ್ರಾಕ್ಷಿ ಮಾಲೆಯನ್ನು ತೊಳೆದು ಶುಚಿಗೊಳಿಸಿ ನಂತರ ಶಿವಲಿಂಗಕ್ಕೆ ಸ್ಪರ್ಶ ಮಾಡಿ ನಂತರ ಪೂಜೆ ಮಾಡಿ ನೀವು ಅಷ್ಟಮುಖಿ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದರೆ ನಿಮಗೆ ಜೀವನದಲ್ಲಿ ಯಾವುದೇ ಕಷ್ಟಗಳು ಕೂಡ ಕಾಣಿಸಿಕೊಳ್ಳುವುದಿಲ್ಲ, ಆದಷ್ಟು ಕಮ್ಮಿ ಆಗುತ್ತೆ. ಹಾಗೂ ಕೈ ಹಾಕಿದ ಕೆಲಸಗಳು ಎಲ್ಲವೂ ಕೂಡ ಆದಷ್ಟು ಯಶಸ್ವಿಯಾಗುತ್ತೆ. ಜೀವನದಲ್ಲಿ ಯಾವುದೇ ರೀತಿಯ ಗ್ರಹಗತಿಗಳ ಸಮಸ್ಯೆಗಳು ಕೂಡ ಇದರಿಂದಾಗಿ ಕಂಡುಬರುವುದಿಲ್ಲ. ಹೀಗಾಗಿ ಈ ಮೇಲೆ ಹೇಳಿರುವಂಥ ಪ್ರತಿಯೊಂದು ಕ್ರಮಗಳನ್ನು ಪಾಲಿಸಿ ಅಷ್ಟಮುಖಿ ರುದ್ರಾಕ್ಷಿ ಮಾಲೆಯನ್ನು ಧರಿಸುವ ಮೂಲಕ ನೀವು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ, ಅದೃಷ್ಟವನ್ನು ಆಹ್ವಾನಿಸಿಕೊಳ್ಳಬಹುದು. ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದಕ್ಕಿಂತ ಮುಂಚೆ ಈ ಮಂತ್ರವನ್ನು ಹೇಳಿ. ಶಿವಪುರಾಣದ ಪ್ರಕಾರ ಮೊದಲನೇದಾಗಿ ಓಂ ಹೂಂ ನಮಃ, ಓಂ
ಹುಂ ನಮಃ ಎಂಬುದಾಗಿ ಹೇಳಬೇಕು. ಪದ್ಮಪುರಾಣದ ಪ್ರಕಾರ ಓಂ ಸಹ ಹುಂ ನಮಃ ಎಂಬ ಮಂತ್ರವನ್ನು ಉಚ್ಚರಿಸಬೇಕಾಗುತ್ತೆ. ಹಾಗೆಯೇ ಸ್ಕಂದ ಪುರಾಣದ ಪ್ರಕಾರ ಓಂ ಸಹ ಹುಂ ನಮಃ ಎಂಬ ಮಂತ್ರವನ್ನು ಉಚ್ಚಾರ ಮಾಡಬೇಕಾಗುತ್ತೆ. ಅದು ಕರೆಕ್ಟಾಗಿ ಉಚ್ಚಾರಣೆ ಮಾಡಿ. ಹಾಗೆಯೇ ಈ ಮಂತ್ರಗಳನ್ನು ಹೇಳುವ ಮೂಲಕ ಈ ಮೇಲೆ ಹೇಳಿರುವಂಥ ವಿಧಾನಗಳನ್ನು ಅನುಸರಿಸುವ ಮೂಲಕ ನೀವು ರುದ್ರಾಕ್ಷಿ ಮಾಲೆಯನ್ನು ಧರಿಸಿದರೆ ಖಂಡಿತವಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವುದರಲ್ಲಿ ಅನುಮಾನ ಇಲ್ಲ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.